ಅನ್ನೋದು ಭಾವಾಂತರಂಗನೇ ಶಿಲೆಯಿಂದ ತಾನೇ. ಇಂಗ್ಲಿಷ್ನಲ್ಲಿ ಕಿವಿ ಕಿವುಡರಿಗೆ ಏನಂತ ಕರೆಯುತ್ತಾರೆ? ಏನ್ ಬೇಕಾದ್ರೂ ಕರಿಬಹುದು, ಯಾಕಂದ್ರೆ ಕಿವಿನೇ ಕೇಳಿಸಲ್ಲ ನೋಡು. ಆಗಿದ್ದರೂ ನಿನ್ನದಲ್ಲದ ವಸ್ತುವಿಗೆ ಆಸೆ ಪಡದೆ ನಿನ್ನ ಪ್ರಾಮಾಣಿಕತೆಗೆ ಮೆಚ್ಚಿದೆ. ನಂಬಿ ಬಂದವರನ್ನು ನೀ ರಕ್ಷಿಸಯ್ಯ, ನಂಬಿ ಬಂದವರನ್ನು ನೀ ರಕ್ಷಿಸಯ್ಯ. ಎಷ್ಟೇ ಕಷ್ಟವಿರಲಿ ಅದು ನನಗೊಬ್ಬನಿಗೆ ಇರಲಿ ಎಂದು ಹೇಳುವವನು ಅಪ್ಪ. ಸಿದ್ದಿ, ಗಾಂಧಿ ಜಯಂತಿ ಬಗ್ಗೆ ಏನಾದರೂ ಹೇಳಿ. ಗಾಂಧಿ ಒಬ್ಬ ದೊಡ್ಡ ವ್ಯಕ್ತಿ. ಜಯಂತಿ ಯಾರು ಅಂತ ಗೊತ್ತಿಲ್ಲ. ಬ್ಯಾಟರಿಯ ಚಿತ್ರ ಬಿಡಿಸಿ, ಆದರೆ ಖಾಲಿ ಪೇಪರ್ ಹಿಡಿಕೊಂಡು ಕೂತಿದ್ಯಾ? ಸರಿಯಾಗಿ ನೋಡೆ ದಡ್ಡಿ, ನಾನು ಚಿತ್ರ ಬಿಡಿಸಿದ್ದೀನಿ, ನನಗೇನು ಕಾಣಿಸುತ್ತಿಲ್ಲ. ಬ್ಯಾಕ್ಟೀರಿಯಾ ಬರೀ ಕಣ್ಣಿಗೆ ಕಾಣೋದಿಲ್ಲ, ಮೈಕ್ರೋಸ್ಕೋಪ್ ಹಾಕೊಂಡು ನೋಡ್ಬೇಕು. ಆಪರೇಷನ್ ಮಾಡುವಾಗ ಡಾಕ್ಟರುಗಳು ಬಾಯಿಗೆ ಮಾಸ್ಕ್ ಯಾಕೆ ಹಾಕ್ತಾರೆ? ಪೇಷಂಟ್ ಏನಾಗಿದ್ದರೂ ಆಪರೇಷನ್ ಟೈಮಲ್ಲಿ ಗೊಟ್ಟು ಅಂಟು ಬಿಡ್ತಾರೆ, ಗುರುತು ಹಿಡಿಯಬಾರದು ಅದಕ್ಕೆ. ಸಿದ್ದಿ ಸಿದ್ದಿ, ಕಿವಿಗೆ ಏರ್ಫೋನ್ ಹಾಕಿಕೊಂಡಿರ್ತಾರೆ, ಕೇಳಿದರೂ ಇಂಗ್ಲಿಷ್ನಲ್ಲಿ ಕಿವಿ ಕಿವುಡರಿಗೆ ಏನಂತ ಕರೆಯುತ್ತಾರೆ? ಏನ್ ಬೇಕಾದ್ರೂ ಕರಿಬಹುದು, ಯಾಕಂದ್ರೆ ಕಿವಿನೇ ಕೇಳಿಸಲ್ಲ ನೋಡು. ರೆಡ್ಡಿ ರೆಡ್ಡಿ, ಅಲ್ಲಿ ಬಚ್ಚಿಟ್ಟಿಕೊಂಡು ಬಿಟ್ಟರೆ ಬಿಡವಿಲ್ಲ. ನಿನ್ನ ಹೆಸರು ಸಿದ್ದಿ ಅಲ್ಲ, ಗೂಬೆ ಕುಮಾರಿ ಅಂತ ಇಡಬೇಕಾಗಿತ್ತು. ಇಷ್ಟು ವಿಚಿತ್ರವಾದ ಹೆಸರು 3 ಹೊತ್ತು ನನ್ನ ಹುಡುಕುತ್ತಾ ಇರುತ್ತ. ಅದಕ್ಕೆ ಸಿದ್ದಿ ನಿಜವಾದ ಕನ್ನಡಿಗರು, ಆದ್ರೆ ಯಾರು ಗೊತ್ತಾ? ನೀನೇ ಹೇಳೆ. ಇಂಗ್ಲಿಷ್ ಸಬ್ಜೆಕ್ಟ್ ನಲ್ಲಿ ಫೇಲ್ ಆದವರು ಸಿದ್ದಿ. ದ್ರೌಪದಿ ವಸ್ತ್ರ ಅಪಹರಣ ಮಾಡಿದವರು ಯಾರೇ? ಕನ್ನಡ ಮೇಷ್ಟ್ರು ಬಂದಿರಲಿಲ್ಲ, ಅದಕ್ಕೆ ಹೆಡ್ಮೇಷ್ಟ್ರು ಮಾಡಿ ಹೋದರು. ರೆಡ್ಡಿ ರೆಡ್ಡಿ, ನಿನಗೊಂದು ಪ್ರಶ್ನೆ ಕೇಳ? ಕೇಳೆ. 1 kg is equal to 1 ton ಅಂದ್ರೆ 3 kg is equal to ಎಷ್ಟನ್ನು? ಟನ್ ಟನ್ ಸಿದ್ದಿ, ಉನ್ನತಗೆ ವಿರುದ್ಧ ಪದ ಹೇಳೆ. ಅವನತಿ. ಸರಿ, ಲಕ್ಕಿಗೆ ವಿರುದ್ಧ ಪದ ಹೇಳೆ. ಅವಲಕ್ಕಿ. ನಾನು ಹೇಳುವುದು ಮರ ಕಡಿಯುವನ ಪ್ರಾಮಾಣಿಕ ಕತೆ. ಒಂದು ದಿನ ಮರ ಕಡಿಯುವವನೊಬ್ಬ ನದಿಯ ದಂಡೆಯ ಮೇಲೆ ಒಂದು ಮರವನ್ನು ಕಡಿಯುತ್ತಿದ್ದ. ಹೇಟತನೆ ಅವನ ಕೊಡಲಿ ಕೈಯಿಂದ ಜಾರಿ ನದಿಗೆ ಬಿತ್ತು. ಅವನಲ್ಲಿ ಇದ್ದುದು ಒಂದೇ ಕೊಡಲಿ. ಅವನು ಬಡವನಾಗಿದ್ದರಿಂದ ಹೊಸ ಕೊಡಲಿಯನ್ನು ಕೊಳ್ಳಲು ಅವನಲ್ಲಿ ಹಣವಿರಲಿಲ್ಲ. ಮುಂದೇನು ತೋಚದೆ ಅವನು ನದಿಯ ದಂಡೆಯಲ್ಲಿ ಕುಳಿತುಕೊಂಡು ಅಳತೊಡಗಿದ. ಅವನು ಅಳುತ್ತಿರುವುದನ್ನು ನೋಡಿ ನದಿದೇವತೆಗೆ ಕರುಣೆ ಉಂಟಾಯಿತು. ಅವಳು ಪ್ರತ್ಯಕ್ಷಳಾದಳು. ಮಗು, ಯಾಕೆ ಅಳುತ್ತಿದ್ದೀಯಾ ಎಂದು ಕೇಳಿದಳು. ಅವನು ಕೊಡಲಿಯ ವಿಚಾರ ಹೇಳಿದ. ದೇವತೆ ನದಿಯಲ್ಲಿ ಮುಳುಗಿದಳು. ಅವಳು ಮೇಲೆ ಬಂದಾಗ ಅವಳ ಕೈಯಲ್ಲಿ ಒಂದು ಬಂಗಾರದ ಕೊಡಲಿ ಇತ್ತು. ಮರ ಕಡಿಯುವ ಇದಲ್ಲ ಎಂದು ದೇವತೆಗೆ ಹೇಳಿದ. ದೇವತೆ ಮುಳುಗಿ ಬೆಳ್ಳಿ ಕೊಡಲಿ ತಂದು ಅವನು ಅದು ಅಲ್ಲ ಎಂದು ಹೇಳಿದನು. ಮತ್ತೊಮ್ಮೆ ಮುಳುಗಿ ಕಬ್ಬಿಣದ ಕೊಡಲಿ ತಂದಳು. ಅವನು ಸಂತೋಷದಿಂದ ಕೈ ಜೋಡಿಸಿಕೊಂಡು ಅದೇ ತನ್ನ ಕೊಡಲಿ ಅಂದನು ಎಂದು ಅವಳಿಗೆ ನಮಸ್ಕಾರ ಮಾಡಿದನು. ನಂತರ ದೇವಿ ಪ್ರಸನ್ನಳಾಗಿ, ಮಗು, ನೀನು ಬಡವನಾಗಿದ್ದರೂ ನಿನ್ನದಲ್ಲದ ವಸ್ತುವಿಗೆ ಆಸೆ ಪಡದೆ
ನಿನ್ನ ಪ್ರಾಮಾಣಿಕತೆಗೆ ಮೆಚ್ಚಿದೆ. ಇದೇ ಈ 3 ಕೊಡಲಿಗಳನ್ನು ಇಟ್ಟುಕೋ ಎಂದು ಹೇಳಿದಳು. ಮರ ಕಡಿಯುವವನು ಸಂತೋಷದಿಂದ ಮನೆಗೆ ಹೋಯ್ತಾ ಇದ್ದಾಗ ಇನ್ನೊಬ್ಬ ದುರಾಸೆ ವ್ಯಕ್ತಿ ಅವನ ಕೈಯಲ್ಲಿ ಚಿನ್ನ, ಬೆಳ್ಳಿ ಮತ್ತು ಕಬ್ಬಿಣದ ಕೊಡಲಿಯನ್ನು ನೋಡಿದ. ಅವನು ನದಿ ದಂಡದ ಹತ್ತಿರ ಮರಕ್ಕೆ ಬಂದ. ಅವನು ಬಂದು ಕಬ್ಬಿಣದ ಕೊಡಲಿಯನ್ನು ನದಿಗೆ ಎಸೆದನು. ಆವಾಗ ದೇವತೆ ನದಿಯಿಂದ ಪ್ರತ್ಯಕ್ಷಳಾದಳು. ಆವಾಗ ದೇವತೆ ನೀರಿನ ಹೊಳೆಗೆ ಮುಳುಗಿ ಚಿನ್ನದ ಕೊಡಲಿಯನ್ನು ತಂದಿದ್ದಳು. ಅದು ನೋಡಿ ದುರಾಸೆ ವ್ಯಕ್ತಿ, ಇದೇ ನನ್ನ ಕೊಡಲಿ ಎಂದು ಹೇಳಿದನು. ಆದರೆ ದೇವತೆಗೆ ಅವನು ದುರಾಸೆ ವ್ಯಕ್ತಿ ಎಂದು ತಿಳಿಯಿತು. ಅವಳು ಅಲ್ಲಿಂದ ಅವನಿಗೆ ಬೈದು ಅವನ ಕೊಡಲಿಯನ್ನು ಕೊಟ್ಟು ಕಳಿಸಿದಳು. ಧನ್ಯವಾದ. ಈ ಬಾಳನು ಬೆಳಕಾಗಿಸು ಹೇ ಶಾರದೆ, ದಯ ಪಾಲಿಸು. ಈ ಬಾಳನು ಬೆಳಕಾಗಿಸು, ನಾಳೆಗಳ ದಾರಿಯಲ್ಲಿ ನಂಬಿಕೆಯ ನೆಲೆಯಾಗಿರಿಸು, ಮುನ್ನಡೆಸು. ಕೈ ಹಿಡಿದು ನಾವಾಡೋ ಪದದಲ್ಲೂ ಸಂಚರಿಸು. ಹೂವಲ್ಲಿ ಜೇನು ಹೇ ಶಾರದೆ, ದಯ ಪಾಲಿಸು. ಈ ಬಾಳನು ಬೆಳಕಾಗಿಸು ಹೇ ಶಾರದೆ. ನಾದ ಅನ್ನೋದು ಭಾವಾಂತರಂಗನೆ, ಶಿಲೆಯಿಂದ ತಾನೇ ಕಲೆಗೆ ಮತಿ, ಕಲೆಯಿಂದ ಶಿಲೆಗೆ ಗುಂಚಾರತಿ. ಪ್ರತಿಯೊಂದರಲ್ಲೂ ಪವನಾಣತಿ, ಒಲವಿಂದ ತಾನೇ ಸುಖ ಸಮ್ಮತಿ. ಈ ಲೋಕದ ರಂಗಭೂಮಿ ತಂತಾನೆ ನಡೆಯುತ್ತೆ ಸ್ವಾಮಿ, ಪಾಲಿಗೆ ಬಂದಂತ ಪಾತ್ರನ ಎಲ್ಲರೂ ಜೀವಂತಿಸಿ. ಹೇ ಶಾರದೆ, ದಯ ಪಾಲಿಸು. ಈ ಬಾಳನು ಬೆಳಕಾಗಿಸು ಹೇ ಶಾರದೆ. To see his miracles because of moving round and wide. La 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 la, la 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 la. Vanilla, chocolate, strawberry, are silly things to drink. From bottles full of frozen drinks, green, orange, white or pink. La 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 la, la 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 la. We start by being a flower bed of roses and sweet peas. The way the children cluster up as kings and honey bees. La 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 la, la 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 la, la 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 la, la 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 la. Thank you. Thank you. ನೀನಾಗಿರುವೆ ಶಾಶ್ವತ ಪರಬ್ರಹ್ಮ, ನೀನಾಗಿರುವೆ ಶಾಶ್ವತ ಪರಬ್ರಹ್ಮ. ಕೈ ಹಿಡಿದು ನಡೆಸು ನೀನಮ್ಮ, ಕೈ ಹಿಡಿದು ನಡೆಸು ನೀನಮ್ಮ. ನೀ ನೆಲೆಸಿರುವ ಈ ಹೃದಯ ಮಂದಿರ, ನೀ ನೆಲೆಸಿರುವ ಈ ಹೃದಯ ಮಂದಿರ ಸದಾ ಸುಂದರ ಸುಂದರ ಸುಂದರ, ಸದಾ ಸುಂದರ ಸುಂದರ ಸುಂದರ. ಮುಳುಗಿ ಹೋಗಿರುವೆ ನಾ ಭವಸಾಗರದಲ್ಲಿ, ಮುಳುಗಿ ಹೋಗಿರುವೆ ನಾ ಭವಸಾಗರದಲ್ಲಿ. ಮನ ನೆಲೆಯಾಗಬೇಕಾಯ್ದೆ ನಿನ್ನಲ್ಲಿ, ಮನ ನೆಲೆಯಾಗಬೇಕಾಯ್ದೆ ನಿನ್ನಲ್ಲಿ, ಕೇವಲ ನಿನ್ನಲ್ಲಿ. ಬಿಡಿಸಿ ನೀ ಮನಸ್ಸೆಲ್ಲ ಭ್ರಾಂತಿ, ಬಿಡಿಸಿ ನೀ ಮನಸ್ಸೆಲ್ಲ ಭ್ರಾಂತಿ. ಕಾಪಾಡು ನೀಡಿ ಚಿತ್ತಕ್ಕೆ ಶಾಂತಿ, ಕಾಪಾಡು ನೀಡಿ ಚಿತ್ತಕ್ಕೆ ಶಾಂತಿ. ನಂಬಿ ಬಂದವರನ್ನು ನೀ ರಕ್ಷಿಸಯ್ಯ, ನಂಬಿ ಬಂದವರನ್ನು ನೀ ರಕ್ಷಿಸಯ್ಯ. ಕೈಯ ಮುಗಿದು ಬೇಡುವೆ ನಿನ್ನ ಮರ ಕೂಡದಯ್ಯ, ಕೈಯ ಮುಗಿದು ಬೇಡುವೆ ನಿನ್ನ ಮರ ಕೂಡದಯ್ಯ. ಥ್ಯಾಂಕ್ ಯು. ತಿಳಿಯಬೇಡಿ
ಘಲ್ಲೆನುತ್ತಾವು ಗೆಜ್ಜೆ ಘಲ್ಲೆನುತ್ತಾವು ಗೆಜ್ಜೆ ಏನ್ ಚಂದಾನೆ ಹುಡುಗಿ ಘಲ್ಲು ಘಲ್ಲೆನುತ್ತಾವು ಗೆಜ್ಜೆ ಏನ್ ಚಂದಾನೆ ಹುಡುಗಿ ಘಲ್ಲು ಘಲ್ಲೆನುತ್ತಾವು ಗೆಜ್ಜೆ ಜಾನಪದ ಪದ ಕೇಳಣ್ಣ ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ ಬಾನಿಗೇರಿತೋ ರಂಗು ಹಳ್ಳಿ ಹೈದರ ಒಳ್ಳೆ ಮನಸ್ಸಿದೆ ಯಾರಿಗೇನಿದೆ ಹಂಗು ಘಲ್ಲು ಘಲ್ಲೆನುತ್ತಾವು ದೋಸ್ತಿ ಘಲ್ಲು ಘಲ್ಲೆನುತ್ತಾವು ಮಸ್ತಿ ಕುಸ್ತಿಯಲ್ಲಿ ದೋಸ್ತಿ ಘಲ್ಲು ಘಲ್ಲೆನುತ್ತಾವು ಏನ್ ಚಂದ ಚೆಲ್ಲಿದರು ಮಲ್ಲಿಗೆಯ ಬಾಣ ಸೂರ್ಯನ ಮ್ಯಾಲೆ ಚೆಲ್ಲಿದರು ಮಲ್ಲಿಗೆಯ ಬಾಣ ಸೂರ್ಯನ ಮ್ಯಾಲೆ ಅಂದಾದ ಚಂದಾನ ಮೈಕಾರ ಮಾದೇವಿ ಅಂದಾದ ಚಂದಾನ ಮೈಕಾರ ಮಾದೇವಿ ಚೆಲ್ಲಿದರು ಮಲ್ಲಿಗೆಯ ಚೆಲ್ಲಿದರು ಮಲ್ಲಿಗೆಯ ಬಾಣ ಸೂರ್ಯನಿ ಮ್ಯಾಲೆ ಚೆಲ್ಲಿದರು ಮಲ್ಲಿಗೆಯ ಬಾಣ ಹುಟ್ಟುವಾಗ ಅಮ್ಮ, ಅಳುವಾಗ ಅಮ್ಮ, ನಗುವಾಗ ಅಮ್ಮ, ಬಿದ್ದಾಗ ಅಮ್ಮ, ಎಲ್ಲೆಲ್ಲಿ ಇದ್ದರು ನಾವು ಎಲ್ಲೇ ಇದ್ದರೂ ಯಾವಾಗಲೂ ಜೊತೆ ಇರುತ್ತಾರೆ ಅಮ್ಮ. ಕಾರಣ ಏಕೆ? ಅವರಿಂದಲೇ ಸಿಕ್ಕಿದೆ ನಮಗೆ ಈ ಜನ್ಮ. ಅಪ್ಪ ಎಷ್ಟೇ ಕಷ್ಟವಿರಲಿ ಅದು ನನಗೊಬ್ಬನಿಗೆ ಇರಲಿ ಎಂದು ಹೇಳುವವನು ಅಪ್ಪ.